ಇದೇ ರುದ್ರಭೂಮಿ. ನನ್ನ 99 ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾತರನ್ನು ಹೂತಿಟ್ಟಿರುವ ಸಮಾಧಿಗಳು. ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ಶಕುನಿನ್ನ ಶಪಥ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಹಲ್ಲಗಳೆಯುತ್ತಿರುವ ಹದಮ ಮರುಳುಗಳೇ, ಸದ್ದು ನಿಮ್ಮ ವಕ್ರ ನುಡಿಯ ಆಕ್ರಂದನವನ್ನು ಸ್ಥಿರಗೊಳಿಸಿರಿ. ಏಕೀ ಕುಕ್ಷಿ ಬಗೆವ ಕೋಕ ಕಂಠದ ಕರ್ಕಶ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರ್ಗದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಭ. ಓ ದುರ್ಜಾತ, ದುರ್ನೀತ, ಧೂಳ ದುರ್ಯೋಧನನೇ ಕೇಳು. ಅಂದು ನಿರಾಪರಿಗೆ ಆದ ಗಾಂಧಾರ ವಂಶೋದ್ಧಾರಕ್ಕೆ ಕಾರಣರಾದ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರಗಳ ಕಟು ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯೂ ನಡುಗುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವೂ ಕುದಿಯತೊಡಗುವುದು. ಅಂದು ನೀನು ನಮಗೆ ದಿನಕ್ಕೊಂದು ಹಿಡಿಯನ್ನ ಒಳ್ಳೆ ನೀರು ನಮ್ಮಗಳಿಗೆ ನೀಡುತ್ತಿದ್ದೆ. ಆ ಹಿಡಿಯನ್ನ ಒಳಲೆ ನೀರು ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆದರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಅದೆಲ್ಲವನ್ನು ನನ್ನೊಬ್ಬರಿಗೆ ಉಣಬಡಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ್ಯ ದೃಶ್ಯವು ಈಗಲೂ ನನ್ನ ಸ್ಮೃತಿ ಪಟಲದಂದುಳಿಯದು. ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶವಾಗಿರುವ ನನ್ನ ಈ ದೇಹವನ್ನು ಹಣುವಾಗಿ ಛಿದ್ರವಾಗಿ ತುಂಡರಿಸಿದರೋ ಸರಿ, ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಂಛೆಗಳೇ ಹೊರೆತು ಮತ್ಯಾವ ಆಸೆ ಆಕಾಂಕ್ಷೆಗಳಿಲ್ಲವೋ ದುಷ್ಟ. ಧಾಳಗಳು ನೀನಿಷ್ಟೆಲ್ಲ ಕೃತ್ಯಕ್ಕೆ ಮೆರೆಯುವುದಕ್ಕೆ ಕಾರಣ ಈ ಧಾಳಗಳು. ಆದರಿವುಗಳನ್ನು ಬರಿದಾಳಗಳೆಂದರಿಯಬೇಡವೋ ಮರುಳೇ. ಕೇಳು, ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ಧಾಳಗಳು. ದ್ರೌಪದಿಯ ವಸ್ತ್ರಾಭರಣಕ್ಕೆ ಪ್ರೇರೇಪಿಸಿದ್ದು ಈ ಧಾಳಗಳೇ. ಧರ್ಮರಾಯನ ಸಹಿತ ಭೀಮಾರ್ಜುನಾದಿ ನಕುಲ ಸಹದೇವರು ನಡೆದ ಸಭೆಯೊಳಗೆ ಸರ್ವರ ಸಮಾಕ್ಷಮ ತಲೆ ತಗ್ಗಿಸಿಕೊಳ್ಳುವಂತೆ ಮಾಡಿದ್ದು ಈ ಧಾಳಗಳೇ. ಆದರಿವುಗಳನ್ನು ಬರೀ ಧಾಳಗಳೆಂದರಿತೆಯೋ ಮರುಳೇ? ಇಲ್ಲ, ಧಾಳಗಳಲ್ಲವೋ ಮರುಳೇ ಇವುಗಳು, ಧಾಳಗಳಲ್ಲವೋ ಮರುಳೇ ಇವುಗಳು,
ದೇಹದ ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ ಜನ್ಮ ನನ್ನ ತಂದೆ ತಮ್ಮಂದಿರಗೋಳು ಒಂದೇ ನಿನ್ನ ಕುರು ವಂಶವೇ ಹಾಳು ನನ್ನ ತಂದೆ ತಮ್ಮಂದಿರಗೋಳು ಒಂದೇ ನಿನ್ನ ಕುರು ವಂಶವೇ ಕಾಳ ಸರ್ಪವನ್ನು ತುಳಿದೆ ಧೂಳ ಗುರಿಯೋ ಕೇಳು ಕಾಳ ಸರ್ಪವನ್ನು ತುಳಿದೆಚ್ಚರೆ ಧೂಳ ಗುರಿಯೋದನ ಕೇಳು ನಾಳೆ ನೆರೆಯಲ್ಲಿ ಘೋರ ಕಾಳಗ ಕೌರವರ ನಗರ ಸಾಲುಗಾಲು ನಾಳೆ ನೆರೆಯಲ್ಲಿ ಘೋರ ಕಾಳಗದಿ ಕೌರವರ ನಗರ ಸಾಲುಗಾಲು ಸ್ವಲ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧೂಳನೆ ಕೇಳು ಸದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿಂದ ತೊಳೆಯಲು ನುಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿಂದ ತೊಳೆಯಲು ನುಡಿಸಿ ಮರ್ಮಾಂಗದಿಂದ ತೊಡೆಯನು ಮುರಿಸಿ ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ ದಾಳಗಳಲ್ಲೇ ಇವುಗಳು ದಾಳಗಳಲ್ಲವೋ ಜನ್ಮದಾತರನ್ನೊಳಗೊಂಡ ನನ್ನನುಜರ ದೇಹದ ಮೂಳೆಗಳು ಜನ್ಮದಾತರನ್ನೊಳಗೊಂಡ ನನ್ನನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ 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 ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ನಾನು ನಾನು ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ 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 ಸಾಮಂತರ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದು ವಿರೋಧ ಆದರೆ ಆ ನನ್ನೆಲ್ಲ ಬಯಕೆಗಳು ಗಾಳಿಗೋಪುರವಾದ ಆದರೂ ಸರಿಯ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಹೊಡಿಗೊಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸಿದೆನು. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮೊಳಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ನಾಶಪಡಿಸದೇ ಹೊರತು ಈ ಸರ್ಪಾತಾರದ ಶಕುನಿಗೆ ಎಲ್ಲಿಹುದೇ ಶಾಂತಿ, ಎಲ್ಲಿಹುದೇ ವಿಶ್ರಾಂತಿ?
ದುರ್ಯೋಧನ, ನರಕದಲ್ಲಿ ನಿನಗೆ ನೀರಾಜನೆ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗುಂಟಾಗುವ ಹಿಂಸೆಯು ಅತಿ 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 ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೋಯ್ದು, ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ, ಪುತ್ರ ಶೋಕದಿಂದ ನಿನಗಾಗಿ ಘೋರವಾಗಿ 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 ನರಕದ ಮಾರ್ಗವನ್ನು ಓಡಿಸುತ್ತದೆ. ನರಕದ ಮಾರ್ಗ ನಿನಗೆ ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಅವಸರವೇ ಕೌರವೇಶ್ವರ? ಏಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆಯೇಕೆ ದುರ್ಯೋಧನ? ಜಯದ್ರಥ, ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತರು ಸಮಾಚಾರವನ್ನು ತಂದರಲ್ಲದೆ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಲ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸಯುತ ಕಲಹ, ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ತಿಳಿಸಿದನು. ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನದನ್ನು ತಿರಸ್ಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವನ್ನು ಬಿಡು. ಅಣ್ಣ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳಿನ ಪ್ರಾತಃಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಗೋಪಾಲ ಶ್ರೀಲೋಲ ಕೃಷ್ಣನ ಕುಟುಂಬವನ್ನು ಮಲ್ಲೆಯ ನೋಡಿ ಅಗ್ರಜ. ಕಚಪಾದಿ ಸುತರಂ ಮೃಗಗಳಂತ ಬಂದ. ಹೌದು ಹೌದು. ಕಚಪಾದಿ ಸುತರಂ ಮೃಗಗಳಂತ ಬಂದ. ಸುತರಂ ಮೃಗಗಳಂತ ಬಂದ. ಗೋಪಾಲ ಪ್ರೇಲೋಲ ಕೃಷ್ಣನ ಕುಟೋತ್ಸವನು ಮಲ್ಲೆಯ 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 ಏನು ಅಗ್ರಜ. ಆ ತಪ್ಪಿದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆತನಾಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರನ ಮರುಕಜ ಪಡೆಯಲ್ಲ ನಂತೆ. ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಹೌದು
ಆ ದರ್ಪಿದ ಗೋಪಾಲಕನು ಆ ಕುತಂತ್ರಿ ಕೃಷ್ಣ ಸವಿನುಡಿಗೆ ಸಮ್ಮತಿಸಿ ನೀನೇನಾದರೂ ನಾಳೆ ಸಮ್ಮತಿಸಿದ್ದೆ ಆದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣ. ಅಗ್ರಜ ಹೌದು ಅಗ್ರಜ, ಹೌದು, ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣವಾಗುವೆ. ಆ ಕುತಂತ್ರಿ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಹೋಗೋಣ ನೋಡಿದೆಯಾ ಮಾವ, ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲರೇ? ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬರುತ್ತಿರುವೆನೆಂದು ಭಾವಿಸಿದೆಯ ದುರ್ಯೋಧನ. ಕೌರವೇಶ್ವರ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಆರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ. ಈ ಭಕ್ತಿ ವೈರಾಗ್ಯ ನೆಪದಿಂದ ಉಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷಬೇಕೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿದರು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಭಗವಂತನೆಂದು ಪೂಜಿಸುವವರು ಅವರನ್ನೇ ಧ್ವಂಸ ಮಾಡುವರು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು? ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ವರುಳೋ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರದಲ್ಲಿ ಸಿಂಹಾಸನ ಮೇಲೆ ಕೂರಿಸಿ ವಿಜಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆ ಕುರುರಾಜ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ. ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಚಿಕ್ಕ ಬಳಿಕ ಅದರೊಡನೆ ಸಹಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಅತಿ ಮುಖ್ಯವಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನ ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಲ್ಲ ಮಾವ. ಪಾಪ, ಪುಣ್ಯ, ಧರ್ಮ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲ ಎಲ್ಲಿ ಕಲಿತೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಯಾಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟೇ ಆದರೆ ಆಗ ಹೀಗೆ ತಾನೇ ನಿನ್ನ ತಮ್ಮ ಹೇಳಿ ಹೋದನಲ್ಲ, ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುಭೂಮಿ ರಾಜ್ಯಲಕ್ಷ್ಮಿಯಿಂದ ವೀರಭಕ್ತಳಾದ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಜಯಲಕ್ಷ್ಮಿಯನ್ನು ಕೈ ಹಿಡಿದು ರಾಜ್ಯವನ್ನು ಗೆಲ್ಲಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯಾರುತ್ತಿಬೇಕು. ದೇವಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವವನಲ್ಲ ಈ ಚರದಂಕ ಮಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ದುರ್ಯೋಧನ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು
ಬಿಡುವುದಿಲ್ಲ. ಮಾವ, ಈ ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ಹೇ ಮಾವ, ಹೋಗೋಣ. ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಭೋರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ, ದ್ವೇಷಾಗ್ನಿಯು ಮಿಂಚಿನಂತೆ ಪ್ರಜ್ವಲಿಸಿ, ಆರ್ಭಟಿಸುವ ಗುಡುಗು ಸಿಡಿಲುಗಳ ಧರೆಯನ್ನು ಬೆರೆಯುವಂತೆ ಮಾಡಿ, ಈ ಸರ್ಪಾಕಾರದ ಶಕುನಿಯ ಕ್ಷುತ್ರಿಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಪಾಪಿ, ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿದೆಯಾ? ಇಲ್ಲ ಇಲ್ಲ, ಕುರುವಂಶವನ್ನು ನಿರ್ಮೂಲನ ಮಾಡಲೆಂದು ಶಪಥಗೈದಿರುವರು. ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಹೊಂದಿಸರ ಮನೆಯೊಡೆಸಿ ದಿನಕೊಂಡು ಎಳಿ ಅನ್ನ ನೀರವರಿಗಿರಿಸಿ ಎನ್ನನು ಜರನು ಹೊಂದಿಸರ ಮನೆಯೊಡೆಸಿ ದಿನಕೊಂಡು ಎಳಿ ಅನ್ನ ನೀರವರಿಗಿರಿಸಿ ನರಕದೊಳಗವರನ್ನು ಬರಿ ನೋವುಗೊಳಿಸಿ, ನರಕದೊಳಗವರನ್ನು ಬರಿ ನೋವುಗೊಳಿಸಿ ದುರ್ಮೂರ್ತರವರನ್ನು ಮರಣಗೊಳಿಸುವ ನರದು, ದುರ್ಮೂರ್ತರವರನ್ನು ಮರಣಗೊಳಿಸುವ ಶಬದವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಬದವನ್ನು ಗೈದಿರುವೆನಾ? ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವ ಅವರ ರಣಹಟ್ಟಿನಂತೆ, ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆ ಅವರ ರಣಹಟ್ಟಿನಂತೆ, ಕೊಂಚಮೆಯ ಪ್ರಾಣಿ ಗುಳ್ಳೆನರಿಯಂತೆ, ಕೊಂಚಮೆಯ ಪ್ರಾಣಿ ಗುಳ್ಳೆನರಿಯಂತೆ ಸಂಚಿನಿಂದ ಕುರುಡು ಕುಸಿದು
ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯೇನೋ ಮರುಳೇ? ಇಲ್ಲ ಇಲ್ಲ, ಕೇಳು. ಶ ಎಂದರೆ ಶಕುನಿ, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ಮೂಲನ. ಈ ಶಕುನಿಯಿಂದ ಕುರುವಂಶ ನಿರ್ಮೂಲನ. ನಿರ್ಮೂಲನ ನಿರ್ಮೂಲನ. ವಾಸುದೇವ ವಾಸುದೇವ ವಸುದೇವ ಸುತಾನೆ ಏ ಮುಕುಂದ ವಸುದೇವ ಸುತಾನೆ ಏ ಮುಕುಂದ ನಿನ್ನ ನಾಮವನೆಯುವುದು ಮನವಾನಂದ. ಪರಮಾತ್ಮ ನಿನ್ನ ನಾಮವನೆಯುವುದು ಮನವಾನಂದ. ವಸುದೇವ ಸುತಾನೆ ಏ ಮುಕುಂದ. ವಾಸುದೇವ ದೇವಕಿ ಸುತಾನೆ ಕೃಷ್ಣ ದೇವಕಿ ಸುತಾನೆ ದುಷ್ಟ ವಿನಾಶ. ದೇವಕಿ ಸುತಾನೆ ದುಷ್ಟ ವಿನಾಶ. ಅಖಿಲಾಂಡೇಶ್ವರ ಆನಂದ ರೂಪ. ಅಖಿಲಾಂಡೇಶ್ವರ ಆನಂದ ರೂಪ. ದಾಸ ದಾಸಗಳು ಮುಕ್ತಿ ಪ್ರದಾತ. ದಾಸ ದಾಸಗಳು ಮುಕ್ತಿ ಪ್ರದಾತ. ವಸುದೇವ ಸುತಾನೆ ಏ ಮುಕುಂದ. ವಸುದೇವ ಸುತಾನೆ ಏ ಮುಕುಂದ. ನಾರಾಯಣ ನರಸಿಂಹವತಾರದಿ ಮುರಹರಿ ಮಾಧವನೇ. ಪ್ರಹ್ಲಾದನ ಮರೆ ಕೇಳಿ ದಾಕ್ಷಣ ಅಮರವನಿಟ್ಟವನೇ. ಪರಮಾತ್ಮ ನಾರಾಯಣ ನರಸಿಂಹವತಾರದಿ ಮುರಹರಿ ಮಾಧವನೇ. ಪ್ರಹ್ಲಾದನ ಮರೆ ಕೇಳಿ ದಾಕ್ಷಣ ಅಮರವನಿಟ್ಟವನೇ. ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ. ವಿನಾಶವ ಗೈದವನೇ. ಮಾತೆ ಸಹೋದರ ಮಾವ ಕಂಸನ ನಾಶವ ಗೈದವನೇ. ವಿನಾಶವ ಗೈದವನೇ. ಶಿಶುಪಾಲ ಮಾನವರ ನೀಲ ಮಾರ್ಗದಿಂದ ನವ ತೊರೆದವನೇ. ವಸುದೇವ ಸುತಾನೆ ಏ ಮುಕುಂದ. ವಸುದೇವ ಸುತಾನೆ ಏ ಮುಕುಂದ. ಆಹಾ, ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು? ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರೋ? ಯಾವ ಆತನ ಮಂಗಳ ಸ್ವರೂಪವು ಅನವರತ
ನನ್ನ ಮೇಲೆ ಇರಿಸುವನೋ ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ದುರ್ಯೋಧನ ಬರುತ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಕಾಣಲು ನಿನ್ನ ಸಿರಿಪಾದವನ ಪ್ರಾಣದಿಂದುಳಿದು ಕಾದೆನಯ್ಯ ದೀನನು ನೀ ದಯೆಯೊಂದಿಗೆ ತೋರುವೆ ದೀನನು ನೀ ದಯೆಯೊಂದಿಗೆ ತೋರುವೆ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ. ಅನೇಕ ಮನೆ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಗೈದಿರುವೆನು ಹರಿಯೇ. ಅನೇಕ ಮನೆ ಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ ಆದರೆ ನಾನೇನ ನ್ಯಾಯವ ಗೈದಿರುವೆನು ಹರಿಯೇ. ನಾನೇನಂತ ಪ್ರಹ್ಲಾದನಲ್ಲ ಕೇವಲ ಮಾನವನು ತಾನೇ ನಾನೇನಂತಹ ಪ್ರಹ್ಲಾದನಲ್ಲ ಕೇವಲ ಮಾನವನು ಅವನಿಗಿಟ್ಟಂತ ಮೋಕ್ಷದ ಪದವಿಯ ನಾನು ಬೇಡಲೊಲ್ಲೆ ವಸುದೇವ ಸುತನೇ ಹೇ ಮುಕುಂದ ವಸುದೇವ ಸುತನೇ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ ಹೇ ಮುಕುಂದ. ಭಕ್ತ ಶಿರೋಮಣಿ ಕುಶಲವೇ ವಾಸುದೇವ ಪರಮಾತ್ಮ ಬಂದೆಯ ನನ್ನ ತಂದೆ ಗೋವಿಂದ. ಪರಮಾತ್ಮ ನಿನ್ನ ದರ್ಶನ ಭಾಗ್ಯ ಬರುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಕಾದಿರಿಸಿಕೊಳ್ಳುವನು. ಇದು ನಿನ್ನ ಅರ್ಪಿತವಾಗಲಿ. ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನದಿಂದ ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ. ವಾಸುದೇವ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನು ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನು ಧನ್ಯ. ಮಾಧವನ ಪಾದಗಳ
ಕಂಗಳ ಬೆಳಗಿದ ಮಂಗಳ ಮೂರ್ತಿ ವಾಸುದೇವ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನ ಆಗಮನದಿಂದ ನಾಗಾಶಯನ ಆಗಮನದಿಂದ ನಾನಾದ ಇಂದಿಗೆ ಮಹಾಧನ್ಯ ನಾನಾದ ಇಂದಿಗೆ ಮಹಾಧನ್ಯ ನಾನಾದ ಇಂದಿಗೆ ಮಹಾಧನ್ಯ. ಪರಮಾತ್ಮ ರವಿಕಿರಣ ಬೀಳದ ಕೊಳದ ಶೋಭಾಯ ಮಾನದಂತೆಯೂ ಮಧುರವಿಲ್ಲದ ಮುತ್ತುಕದ ಪುಷ್ಪದಂತೆಯೂ ದೊರೆಯಿಲ್ಲದ ಅರಮನೆಯಂತೆ ಇದ್ದ ಈ ನನ್ನ ಕುಟೀರವು ನಿಮ್ಮ ಪಾದಾಗಮನದಿಂದ ಪಾವನವಾಯಿತು ಪರಂದಮ್ಮ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನಿನ್ನ ಹಸಿವನ್ನು ನೀಗಿಸುವುದಕ್ಕೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೆ ಅಖಿಲಾಂಡೇಶ್ವರ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿದ್ದು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿಮಗೆ ನಾನೇನು ತಾನೇ ಕೊಡಲಿ ದೇವ? ವಿದುರ, ನಾನೇನು ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗೋಣವೆಂದೇ ಬಂದಿದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿದೆ ಎಂದರೆ ನೀನೇನು ಸಾಮಾನ್ಯನೇ? ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ವಾಸುದೇವ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ. ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ, ವಿದುರ, ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ, ವಿದುರ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ. ವಿದುರ, ಪರಮಾತ್ಮ, ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ. ಚಿರದಿಂದಲೇ ಜೀವಿಸುತ್ತಿರುವೆ. ಧರೆಯೊಳು ನಿನಗನ ಇರುವರೆ ವಿದುರ, ನಿನ್ನಯ ಗುಣಕ್ಕೆ ಸಮನಿಹರೆ. ಧರೆಯೊಳು ನಿನಗ
ಪರಮಾತ್ಮ. ಹೀಗೆ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವ ಆಹಾರ ಪದಾರ್ಥವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದಿರಲಿ, ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ ವಾಸುದೇವ, ನಿನ್ನ ಹಸಿವನ್ನು ನೀಗಿಸುವುದಕ್ಕೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ಯಾವುದೂ ಇಲ್ಲವಲ್ಲ ದೇವ. ಏನು, ಗೋಮಾತೆಯ ಕ್ಷೀರವೇ ನನಗತ್ಯಂತ ಪ್ರಿಯವಾದದ್ದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನನಾದ ಒಂದು ಇಡೀ ಅವಲಕ್ಕಿ ಸಾರವು ಈಗಲೂ ಸವಿದಂತಿದೆ. ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯಂತೆಯೂ ಮರೆಯುವಂತೆಯೇ ಇಲ್ಲ. ವಿದುರ, ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲೆಂದು ಭಾವಿಸಿರುವೆನು. ಎಲ್ಲಿ, ಅದನ್ನೇ ತೆಗೆದುಕೊಂಡು ಬಾ. ನಿಜವೇ ತಂದೆ, ಹಾಗಾದರೆ ಅದನ್ನೇ ತಂದು ಕೊಡುತ್ತೇನೆ. ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಇದು ನಂದನ, ಏನು ಹೇಳಲಿ, ಇದ್ದ ಹಾಲನ್ನು ಇದೀಗ ತಾನೇ ನಿನಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿ ಬಿಟ್ಟೆನಲ್ಲ. ಏನು, ನನಗರ್ಪಿತವಾದ ಮೇಲೆ ಆ ತಂಬಿಗೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ ಸ್ವೀಕರಿಸು. ನೋಡಿದೆಯೇ ವಿದರ, ತಂಬಿಗೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ. ಎಂತಹ ಸುಳ್ಳುಗಾರನಯ್ಯ. ಸ್ವಲ್ಪ ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ. ಏನು, ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರೋ, ವಿದುರ. ಪರಮಾತ್ಮ, ವಿದುರ ವಿಧುರ ಭಕ್ತ ಶಿರೋಮಣಿ, ವಿದುರ ವಿಧುರ ಭಕ್ತ ಶಿರೋಮಣಿ, ಕ್ಷೀರವು ಅರಿವುದು ನೋಡಿದೆಯಾ? ಕ್ಷೀರವು ಅರಿವುದು ನೋಡಿದೆಯಾ? ವಿದುರ ವಿದುರ ನಿನ್ನ ತರಂಗದಲ್ಲಿ ವಿದುರ ನಿನ್ನ ತರಂಗದಲ್ಲಿ ಭಕ್ತಿ ಸಾಗರವಿರಲು, ನಿನ್ನ ತರಂಗದಲ್ಲಿ ಭಕ್ತಿ ಸಾಗರವಿರಲು, ಅದರ ಮಹಿಮೆಯ ಕೀರ್ತಿ ಅಪಾರ, ಅದರ ಮಹಿಮೆಯ ಕೀರ್ತಿ ಅಪಾರ, ತಳಮಳವೇತಕ್ಕೆ ಮನದಳು ಈ ಪರಿ, ತಳಮಳವೇತಕ್ಕೆ ಮನದಳು ಈ ಪರಿ. ವಿದುರ ವಿದುರ ಭಕ್ತ ಶಿರೋಮಣಿ, ವಿದುರ ವಿದುರ ಭಕ್ತ ಶಿರೋಮಣಿ, ಕ್ಷೀರವು ಅರಿವುದು ನೋಡಿದೆಯಾ? ವಾಸುದೇವ, ಕ್ಷೀರವು ಅರಿವುದು ನೋಡಿದೆಯಾ? ವಿದುರ ವಿದುರ ಪರಮಾತ್ಮ ಆಶ್ಚರ್ಯ, ಪರಮಾಶ್ಚರ್ಯ. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡಿರುವಾಗ ತಂಬಿಗೆಯಲ್ಲಿ ಕ್ಷೀರ ಬತ್ತಲು ಸಾಧ್ಯವೇ? ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡದೇಶಂ ಭುವಿಯೋ ಭಕ್ತ ಪರಿಪಾಲಿತಂ, ಸಪ್ತಾದಿ ಮುನಿವಂದಿತಂ, ದಾನವ ಕುಲ ವಿನಾಶಿತಂ,
दानव कुल विनाशितम् सागराशयना चिरसागराशयना सागराशयना चिरसागराशयना मुरलीधर करुणाकर पालिसै श्रीधर मुरलीधर करुणाकर पालिसै श्रीधर सागराशयना चिरसागराशयना ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವು ಬಲು ಹಮರ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವು ಬಲು ಹಮರ ಅಮರ ನೊಳುನಿ ಕರುಣೆಯ ತೋರೆ ಅಮರ ನೊಳುನಿ ಕರುಣೆಯ ತೋರೆ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ನಿನ್ನನ್ನು ಸುಪುತ್ರನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿಕೊಂಡು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಯ್ಯ. ವಿದುರ, ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ಅಲ್ಲಿ ಮುಂದೆಂದು ನಡೆಯದ ಒಂದು ವಿಚಿತ್ರ ಪ್ರಸಂಗ ನಡೆಯುವುದು. ವಿದುರ, ನೀನು ನೋಡುವೆಯಂತೆ. ಪರಮಾತ್ಮ, ನೀನಿದ್ದ ಕಡೆ ವಿಚಿತ್ರ ಪ್ರಸಂಗ ನಡೆಯಬಾರದೇಕೆ? ಆಗಲಿ, ಹಾಗೆ ಆಗಲಿ. ಶ್ರೀ ಹರಿ ಶ್ರೀ ಹರಿ ಶೌರಿ ಮುರಾರಿ ಶೌರಿ ಮುರಾರಿ. ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ, ಕೈ ಬಿಡದೆ ನೀಯನ್ನ ಪಾಲಿಸದೊರೆಯೇ, ಕೈ ಬಿಡದೆ ನೀಯನ್ನ ಪಾಲಿಸದೊರೆಯೇ, ನಾನಿನ್ನ ದಾಸನಯ್ಯ ಹರಿಯೇ, ನಾನಿನ್ನ ದಾಸನಯ್ಯ ಹರಿಯೇ. ನೆನೆಯಲು ನಿನ್ನ ನಾಮ ಪಾಪನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ, ನೆನೆಯಲು ನಿನ್ನ ನಾಮ ಪಾಪನಾಶನ, ಜಪಿಸಲು ನಿನ್ನ ಮಂತ್ರ ಜನ್ಮ ಪಾವನ. ಲೋಕದ ಸರ್ವ ಸಿರಿಗೂ ನೀನೆ ಕಾರಣ,
ಕಾಯ ಶ್ರೀಕೃಷ್ಣ ಶ್ಯಾಮಲಕಾಯ ಶ್ರೀಕೃಷ್ಣ ನಿನ್ನ ದಾಸನಯ್ಯ ಹರಿಯೇ ನಿನ್ನ ದಾಸನಯ್ಯ ಹರಿಯೇ ಕೈ ಬಿಡದೆ ನೀಯನ್ನ ಪಾಲಿಸ ದೊರೆಯೇ ಕೈ ಬಿಡದೆ ನೀಯನ್ನ ಪಾಲಿಸ ದೊರೆಯೇ ನಿನ್ನ ದಾಸನಯ್ಯ ಹರಿಯೇ ನಿನ್ನ ದಾಸನಯ್ಯ ಹರಿಯೇ